हेलो फ्रेंड्स, वेलकम टू सावित्री कुकिंग यूट्यूब चैनल। ಇವತ್ತು ನಾನು ನಿಮಗೆ ಹೇಳಿಕೊಡಕ್ಕೆ ಹೊರಟಿರೋದು ನೇರಳೆ ಹಣ್ಣಿನ ಎರಡು ತರಹದ ಜ್ಯೂಸ್। ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ನೇರಳೆ ಹಣ್ಣು 1 ಬೌಲ್, ಮೆಣಸು ಪೌಡರ್ ಅರ್ಧ ಟೀ ಸ್ಪೂನ್, ಜೀರಾ ಪೌಡರ್ ಅರ್ಧ ಟೀ ಸ್ಪೂನ್, ನೀರು 1 ಗ್ಲಾಸ್, ಸಕ್ಕರೆ ಅರ್ಧ ಬೌಲ್, ಸೈಂಧವ ಲವಣ ಅರ್ಧ ಟೀ ಸ್ಪೂನ್। ನೇರಳೆ ಹಣ್ಣು ಇದನ್ನೇ ತಗೊಳ್ಳಿ ಸಿಕ್ಕಿದ್ರೆ, ಇಲ್ಲಾಂದರೆ ಮಾರ್ಕೆಟಲ್ಲಿ ಸಿಗೋ ನೇರಳೆ ಹಣ್ಣೆ ತಗೊಳ್ಳಿ। ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು। ಯಾವ ಫರ್ಟಿಲೈಸರ್ ಯೂಸ್ ಮಾಡ್ದಲೇ ಇದನ್ನು ಬೆಳೆಸಿರ್ತಾರೆ। ನೇರಳೆ ಹಣ್ಣು ಸೀಸನ್ ಬಂದಾಗ ಈ ಥರ ಜ್ಯೂಸ್ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು, ನಿಮಗೆ ಬೇಕಾದಾಗ ಕುಡಿಬಹುದು। ಸೀಸನಲ್ ಫ್ರೂಟ್ ಆಗಿರೋದ್ರಿಂದ ಇದನ್ನ ಸಿಕ್ದಾಗಲೇ ಈ ಥರ ಜ್ಯೂಸ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ। ಗ್ಯಾಸ್ ಹಚ್ಕೊಳ್ಳಿ, ನೀರು, ನೇರಳೆ ಹಣ್ಣು, ಸಕ್ಕರೆ, ಸೈಂಧವ ಲವಣ, ಜೀರಾ ಪೌಡರ್, ಮೆಣಸು ಪೌಡರ್ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದ್ಸರಿ 1/4 ಗಂಟೆ ಬೇಯಿಸಿ ಇದನ್ನ ನೋಡಿ ಕುದೀತಾ ಇದೆ। ಇವಾಗ ಬೀಜ ಬಿಟ್ಕೊಳ್ಳೋವರೆಗೂ ಬೇಯಿಸ್ಕೊಳ್ಳಿ। ಇವಾಗ ಕಡಿಮೆ ಉರಿ ಮಾಡ್ಕೊಳ್ಳಿ। ಆಗಿದೆ, ಇದು ಗ್ಯಾಸ್ ಆಫ್ ಮಾಡ್ಕೊಳ್ಳಿ। ಇದು ಹಾರಕ್ಕೆ ಬಿಟ್ಬಿಡಿ, ಫುಲ್ ಹಾರ್ಕೊಂಡ್ಮೇಲೆ ಬೀಜ ಸಪ್ರೇಟ್ ಹಾರ್ಕೊಂಡಿದೆ। ಇದು ಬೀಜ ಸಪ್ರೇಟ್ ಮಾಡ್ಕೊಳ್ಳಿ। ಈ ತರ ಬೀಜ ಎಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ। ಈ ಬೀಜನ ಬೇಕಾದ್ರೆ ನೀವು ಒಣಗಿಸ್ಕೊಂಡು ಪೌಡರ್ ಮಾಡಿ ಇಟ್ಕೊಬೋದು। ಸೋಸ್ಕೊಂಡು ನೋಡಿ, ನಾನು ಈ ತರ ಒಂದು ಬಾಟ್ಲ್ ಒಳಗೆ ಹಾಕಿ ಇಟ್ಕೊಂಡಿದ್ದೀನಿ। ಗ್ಲಾಸ್ ಒಳಗೆ ಹಾಕೊಂಡಿದ್ದೀನಿ, ಅರ್ಧ ಗ್ಲಾಸ್ ತಗೊಂಡ್ರು ಸಾಕು ಇದನ್ನ। ನೇರಳೆ ಹಣ್ಣಿನಲ್ಲಿ ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಕಬ್ಬಿಣಾಂಶ, ಖನಿಜಗಳು ಹೆಚ್ಚಾಗಿದೆ। ನೇರಳೆ ಹಣ್ಣಿನಲ್ಲಿ ಕಬ್ಬಿಣಾಂಶ ಹೆಚ್ಚಾಗಿರೋದ್ರಿಂದ ಹಿಮೋಗ್ಲೋಬಿನ್ ಹೆಚ್ಚಿಸುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತೆ। ಸಕ್ಕರೆ ಕಾಯಿಲೆ ಇರೋರಿಗೆ ತುಂಬ ಒಳ್ಳೆಯದು, ಕ್ಯಾನ್ಸರ್ ನಿವಾರಕ ಅಂತಾನೆ ಹೇಳ್ಬೋದು। ದೇಹಕ್ಕೆ ತಂಪು ಕೂಡ, ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತೆ, ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆಗಳನ್ನು ಕೂಡ ನಿವಾರಣೆ ಮಾಡುತ್ತೆ, ಸಂಧಿವಾತ ನಿವಾರಣೆ ಮಾಡುತ್ತೆ, ಚರ್ಮದಲ್ಲಿನ ಹುರಿ ಸಮಸ್ಯೆಯನ್ನು ಹೋಗಲಾಡಿಸುತ್ತೆ, ಚರ್ಮಕ್ಕೆ ಹೊಳಪನ್ನು ಕೂಡ ಕೊಡುತ್ತೆ, ಹೊಟ್ಟೆಯಲ್ಲಿನ ಕಲ್ಲು ಮತ್ತು ಕಸವನ್ನು ಕರಗಿಸುತ್ತೆ। ನೇರಳೆ ಹಣ್ಣಿನ ಜ್ಯೂಸ್ ರೆಡಿ ಟು ಸರ್ವ್। ನೋಡಿ, ಈ ತರ ನೇರಳೆ ಹಣ್ಣು ತಗೊಳ್ಳಿ ಸಿಕ್ಕಿದ್ರೆ, ಇಲ್ಲ ಅಂದ್ರೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಬೇರೆ ತರದ್ದು, ಅದು ತಗೊಳ್ಳಿ। ಇದು ತಗೊಂಡ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೇದು। ಇದು ಇದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುತ್ತೆ, ಅದಕ್ಕೋಸ್ಕರ ನಾನು ಇದನ್ನೇ ತಗೊಂಡಿದ್ದೀನಿ। ಯಾವ ಫರ್ಟಿಲೈಸರ್ ಯೂಸ್ ಮಾಡ್ದಲೇನೆ ಇದನ್ನ ಬೆಳೆದಿರ್ತಾರೆ, ಅದಕ್ಕೋಸ್ಕರ ನಾನು ಇದೇ ತಗೊಂಡಿದ್ದೀನಿ। ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ನೀರು 1 ಗ್ಲಾಸ್, ನೇರಳೆ ಹಣ್ಣು 1 ಬೌಲ್, ಸೈಂಧವ ಲವಣ 1 ಚಿಟಿಕೆ, ಜೀರಾ ಪೌಡರ್ 1 ಚಿಟಿಕೆ, ಮೆಣಸು ಪೌಡರ್ 1 ಚಿಟಿಕೆ। ನೇರಳೆ ಹಣ್ಣನ್ನ ಬೀಜ ಸಮೇತನೇ ರುಬ್ಕೊಬೇಕು, ಯಾಕೆಂದ್ರೆ ಬೀಜದಲ್ಲೇ ಹೆಚ್ಚಿನ ಪೋಷಕಾಂಶ ಇರೋದು। ಸೈಂಧವ ಲವಣ, ಜೀರಾ ಪೌಡರ್, ಮೆಣಸು ಪೌಡರ್, ಫಸ್ಟು ಅರ್ಧ ಗ್ಲಾಸ್ ನೀರು ಹಾಕೊಂಡು ರುಬ್ಕೊಳ್ಳಿ। ಫೈನ್ ಪೇಸ್ಟ್ ಆಗೋವರೆಗೂ ರುಬ್ಕೋಬೇಕು। ನೋಡಿ, ಈ ತರ ಫೈನ್ ಪೇಸ್ಟ್ ಆಗಿರ್ಬೇಕು। ಇದನ್ನ ಸೋಸ್ಕೊಳ್ಳೋದಿಲ್ಲ, ಹಾಗೇನೆ ಕುಡಿಬೇಕು। ಇನ್ನೂ ಅರ್ಧ ಗ್ಲಾಸ್ ಉಳಿದಿತ್ತಲ್ವ, ಅದು ಹಾಕೊಂತ ಇದ್ದೀನಿ ಈಗ। ಈ ಹಣ್ಣು ಗರ್ಭಿಣಿ ಮಹಿಳೆಯರಿಗೆ ತುಂಬ ಒಳ್ಳೆಯದು, ಹೃದಯದ ಸಮಸ್ಯೆ ಮತ್ತು ರಕ್ತದೊತ್ತಡವನ್ನು ನಿಯಂತ್ರಿಸುತ್ತೆ। ಈ ಜ್ಯೂಸ್ನಿಂದ ಆಮಶಂಕೆ ಭೇದಿ ಕೂಡ ನಿವಾರಣೆಯಾಗುತ್ತೆ। ನೇರಳೆ ಹಣ್ಣಿನ ಜ್ಯೂಸಿಂದ ಬಾಯಿ ಮುಕ್ಕಳಿಸಿದ್ರೆ ಬಾಯಿಯಿಂದ ಬರೋ ಕೆಟ್ಟ ವಾಸನೆ ಕೂಡ ಕಡಿಮೆ। ನೇರಳೆ ಹಣ್ಣು ಬೇಕಾದ್ರೂ ಹಾಕೊಂಡು ರುಬ್ಕೊಂಡು ಕುಡಿಬೋದು, ಸ್ವಲ್ಪ ಒಗ್ಗರಿ ಇರುತ್ತೆ। ಹಾಗೇನೆ ಕುಡಿಯೋಕ್ಕಾಗಿಲ್ಲ ಅಂದರೆ ಈ ಥರ ಸೈಂಧವ ಲವಣ, ಜೀರಾ ಪೌಡರ್, ಮೆಣಸು ಪೌಡರ್ ಹಾಕೊಂಡು ಕುಡಿಬೋದು। ಶುಗರ್ ಇರೋರು ಈ ಥರ ಹಾಕೊಂಡು ಕುಡಿಬೋದು ಮಾಡಿಕೊಂಡು, ಸಕ್ಕರೆ ಹಾಕೊಳ್ಳೋ ಆಗಿಲ್ಲ। ನೇರಳೆ ಹಣ್ಣಿನ ಸೀಸನ್ ಆಗಿರೋದ್ರಿಂದ ವಾರದಲ್ಲಿ 2 ರಿಂದ 3 ಬಾರಿ ಈ ಥರ ಜ್ಯೂಸ್ಗಳನ್ನ ಮಾಡ್ಕೊಂಡು ಕುಡೀರಿ। ಆರೋಗ್ಯಕರವಾದ ನೇರಳೆ ಹಣ್ಣಿನ ಜ್ಯೂಸ್ಗಳು ರೆಡಿ ಟು ಸರ್ವ್।